ಹಲೋ ಬ್ಯೂಟೀಸ್, ನೀವು ಹೆಂಗಾಗಿ ಕಾಣಬೇಕಾ? ಹಾಗಿದ್ರೆ ಈ ವಿಡಿಯೋ ತಪ್ಪದೆ ನೋಡಿ. ಮನೆಯಲ್ಲಿಯೇ ಒಂದು ಎಣ್ಣೆಯನ್ನು ತಯಾರು ಮಾಡ್ಕೊಳ್ಬೋದು, ಅದು ಸಹ ಕಮ್ಮಿ ಬೆಲೆಗೆ. ಅದರ ಫಲಿತಾಂಶ ಮಾತ್ರ ಅದ್ಭುತ ಅಂತ ಹೇಳ್ಬೋದು. ಏನದು ಆ ಎಣ್ಣೆ ಹಾಗೂ ಹೇಗೆ ತಯಾರಿಸೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮುಖ ಹೊಳಿಬೇಕು, ಹೆಂಗಾಗಿ ಕಾಣಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ. ಅದಕ್ಕೆ ಮಾರ್ಕೆಟ್ನಲ್ಲಿ ಸಿಗೋ ದುಬಾರಿ ಎಣ್ಣೆ, ಸೆರಮ್ ಅಂತ ಖರೀದಿ ಮಾಡ್ತಾನೆ ಇರ್ತೀವಿ. ಅವುಗಳಿಂದ ರಿಸಲ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಎಣ್ಣೆಯಿಂದ ಮಾತ್ರ ನಿಮಗೆ ಅದ್ಭುತವಾದ ರಿಸಲ್ಟ್ ಬಂದೇ ಬರುತ್ತೆ. ಸೊ ಹಾಗಾದರೆ ನಾವು ಈಗ ಈ ಎಣ್ಣೆನ ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀವಿ ಹಾಗೂ ಅದರಲ್ಲಿ ಬಳಸಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ನಾನು ಇದರಲ್ಲಿ ಬಳಸಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ಕ್ಯಾರೆಟ್, ಒಂದು ಬೀಟ್ರೂಟ್ ಹಾಗೂ ಶಂಖಪುಷ್ಪಿ ಹಾಗೂ ಆರೆಂಜ್ ಪೀಲ್, ವಿಟಮಿನ್ ಇ ಕ್ಯಾಪ್ಸುಲ್, ಕೊಬ್ಬರಿ ಎಣ್ಣೆ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಸೊ ಹಾಗಾದರೆ ನಾವು ಅದಕ್ಕೂ ಮುಂಚೆ ಬೀಟ್ರೂಟು, ಕ್ಯಾರೆಟು, ಆರೆಂಜ್ ಪೀಲ್ ಎಲ್ಲದರದ್ದು ಉಪಯೋಗ ಏನು ಅಂತಲೂ ತಿಳ್ಕೊಳ್ಬೇಕಲ್ವಾ. ಸೊ ತಿಳ್ಕೊಂಡ್ರೆ ನಮಗೆ ಇನ್ನೂ ಯೂಸ್ ಆಗುತ್ತೆ. ಸೊ ಬೀಟ್ರೂಟ್ ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುತ್ತೆ, ಹಾಗಾಗಿ ಇದು ನಮ್ಮ ಚರ್ಮಕ್ಕೆ ಹಾನಿಯಿಂದ ರಕ್ಷಣೆ ಕೊಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿನೂ ಇನ್ಕ್ರೀಸ್ ಮಾಡುತ್ತದೆ ಹಾಗೂ ಚರ್ಮವನ್ನು ಸುಕ್ಕಾಗುವುದನ್ನು ತಡೆಯುತ್ತದೆ. ಚರ್ಮದ ಹೊಳೆಯುವಿಕೆಯನ್ನು ಹೆಚ್ಚು ಮಾಡುತ್ತದೆ. ಇದರಲ್ಲಿ ಆ ಪೋಷಕಾಂಶ ಜಾಸ್ತಿ ಇದೆ. ಬೀಟ್ರೂಟ್ ಜ್ಯೂಸು ದೇಹದಲ್ಲಿರುವ ಟಾಕ್ಸಿನನ್ನು ಹೊರಹಾಕುತ್ತದೆ ಮತ್ತು ಯಾವಾಗಲೂ ದೇಹವನ್ನು ಹೈಡ್ರೇಟ್ ಆಗಿ ಉಳಿಸುತ್ತದೆ. ನೆಕ್ಸ್ಟ್ ನಾವು ಕ್ಯಾರೆಟ್ ಬಗ್ಗೆ ತಿಳಿಯೋಣ. ಕ್ಯಾರೆಟಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಇ ಯಥೇಚ್ಛವಾಗಿದೆ ಹಾಗೂ ಇದು ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಕಣ್ಣಿಗೂ ಸಹ ಬಹಳ ಒಳ್ಳೆಯದು ಹಾಗೂ ಇದು ಸೂರ್ಯನಿಂದ ರಕ್ಷಣೆ ಮಾಡುತ್ತದೆ. ಅದು ಹೇಗೆ ಅಂತಂದರೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಅನ್ನೋದು ಜಾಸ್ತಿ ಇರುತ್ತದೆ ಹಾಗೂ ಇದು ಬಂದ್ಬಿಟ್ಟು UV ರೇಸಿಂದ ನಮಗೆ ರಕ್ಷಣೆ ಕೊಡುತ್ತದೆ. ಸ್ಕಿನ್ ಟೋನು ಮತ್ತು ಟೆಕ್ಸ್ಚರ್ನ ಯಾವಾಗಲೂ ಸುಧಾರಿಸ್ತಾ ಇರುತ್ತೆ ಹಾಗೂ ಇದು ಬಾಡಿಯನ್ನು ಹೈಡ್ರೇಟ್ ಆಗಿ ಇರಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಶಂಖಪುಷ್ಪಿ. ಇದರಿಂದ ಚರ್ಮದ ಸುಕ್ಕುಗಳನ್ನು ನಿಯಂತ್ರಿಸಬಹುದು ಹಾಗೂ ಇದು ಚರ್ಮದಲ್ಲಿನ ತೇವಾಂಶವನ್ನು ಹೆಚ್ಚಿಸುತ್ತದೆ. ಚರ್ಮದ ಕೋಶಗಳ ಅವನತಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಅದರ ರಸಾಯನ ಪುನರುಜ್ಜೀವನಗೊಳಿಸುವ ಗುಣದಿಂದಾಗಿ ವಯಸ್ಸಾದ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ತೆಂಗಿನೆಣ್ಣೆ ತಡೆಗೋಡೆಯಾಗಿ ಚರ್ಮವನ್ನು ರಕ್ಷಿಸುತ್ತದೆ. ತೆಂಗಿನ ಎಣ್ಣೆಯು ಉತ್ಕರ್ಷ ನಿರೋಧಕ ಗುಣಲಕ್ಷಣಗಳಲ್ಲಿ ಸಮೃದ್ಧವಾಗಿದೆ. ಇದು ಪರಿಸರದಲ್ಲಿರುವ ಕಲ್ಮಶಗಳಿಂದ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಇದು UV ಕಿರಣಗಳು ಮತ್ತು ಮಾಲಿನ್ಯದಿಂದ ಫ್ರೀ ರ್ಯಾಡಿಕಲ್ಸ್ಗಳಿಂದ ಹಾನಿಯನ್ನು ತಟಸ್ಥಗೊಳಿಸಿ ಮತ್ತು ತಡೆಯಲು ಸಹಾಯ ಮಾಡುತ್ತದೆ. ಕೂದಲಿಗೆ ಎಷ್ಟು ಉಪಯೋಗ ಇದೆಯೋ ಅದೇ ರೀತಿ ಚರ್ಮಕ್ಕೆ ಸಹ ಅಷ್ಟೇ ಉಪಯೋಗ ತೆಂಗಿನೆಣ್ಣೆಯಿಂದ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಟಮಿನ್ ಇ. ಹೌದು, ವಿಟಮಿನ್ ಇ ಆಯಿಲ್ ಬಂದ್ಬಿಟ್ಟು ನಮ್ಮ ಚರ್ಮವನ್ನು ಯಾವಾಗಲೂ ಹೈಡ್ರೇಟಿಂಗ್ ಆಗಿ ಉಳಿಸುತ್ತದೆ ಮತ್ತು ಪೋಷಣೆ ನೀಡುತ್ತಾ ಇರುತ್ತದೆ ಮತ್ತು ಚರ್ಮಕ್ಕೆ ಹೊಳಪನ್ನು ಸಹ ನೀಡುತ್ತದೆ. ನಮ್ಮ ಚರ್ಮವನ್ನು ನಯ ಮತ್ತು ಆರೋಗ್ಯಕರವಾಗಿ ಇರಿಸುತ್ತದೆ ಈ ವಿಟಮಿನ್ ಇ ಆಯಿಲು. ಚರ್ಮದ ಆರೋಗ್ಯ ಕಾಪಾಡುವುದರ ಜೊತೆ ಹೈಪರ್ ಪಿಗ್ಮೆಂಟೇಷನ್ ಮತ್ತು ಸುಕ್ಕುಗಳನ್ನು ಸಹ ಕಡಿಮೆ ಮಾಡುತ್ತದೆ ಈ ವಿಟಮಿನ್ ಇ ಆಯಿಲು ಎಂದು ತಿಳಿದು ಬಂದಿದೆ. ಇದು ಮಾಮೂಲಾಗಿ ನಟ್ಸಲ್ಲಿ, ಗ್ರೀನ್ ವೆಜ್ಜಸಲ್ಲಿ ಬಹಳ ಯಥೇಚ್ಛವಾಗಿ ಇರುತ್ತದೆ. ನಾನು ಈ ಆಯಿಲಲ್ಲಿ 4 ವಿಟಮಿನ್ ಇ ಕ್ಯಾಪ್ಸೂಲನ್ನು ಬಳಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಕಿತ್ತಳೆ ಸಿಪ್ಪೆ. ಇದು ಬಂದುಬಿಟ್ಟು ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ ಹಾಗೂ ಡೆಡ್ ಸ್ಕಿನ್ ಸೆಲ್ಸನ್ನು ಸಹ ರಿಪೇರ್ ಮಾಡುತ್ತದೆ. ಟ್ಯಾನ್ ರಿಮೂವಲ್ ಆಗಿ ಸಹ ವರ್ಕ್ ಆಗುತ್ತದೆ. ಇದರಲ್ಲೂ ಸಹ ವಿಟಮಿನ್ ಸಿ ಬಹಳ ಯಥೇಚ್ಛವಾಗಿರುತ್ತೆ. ಸೊ ಹಾಗಾಗಿ ಸ್ಕಿನ್ಗೆ ಭಾಳ ಅಂದರೆ ಭಾಳ ಒಳ್ಳೆಯದು. ಸೇವಿಸೋದ್ರಿಂದನೂ ಒಳ್ಳೆಯದು, ಮೇಲೆ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದನೂ ಅಷ್ಟೇ ಹೆಲ್ಪ್ಫುಲ್ ಬೆನಿಫಿಟ್ಸ್ ಇದೆ. ಇಮ್ಯುನಿಟಿ ಬೂಸ್ಟರ್ ಅಂತಲೂ ಹೇಳ್ಬೋದು ಹಾಗೂ ಸ್ಕಿನ್ಗೆ ಅಷ್ಟೇ ಒಳ್ಳೆಯದು. ಸೊ ಈಗ ಅಷ್ಟು ಬೆನಿಫಿಟ್ಸ್ ಇರೋ ಆಯಿಲನ್ನು, ಫೇಸ್ ಗ್ಲೋ ಆಯಿಲನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಂಚಿತವಾಗಿ ಫ್ರೆಶ್ ಆಗಿರೋ ಕೋಕೋನಟ್ ಆಯಿಲನ್ನು ತಗೊಳ್ಬೇಕು. ನಾನು 200 ml ಕೋಕೋನಟ್ ಆಯಿಲ್ಗೆ ಒಂದು ಕ್ಯಾರೆಟ್ ತುರಿ, ಒಂದು ಬೀಟ್ರೂಟ್ ತುರಿ, ಒಂದು ಆರೆಂಜ್ ಪೀಲ್ ಹಣ್ಣಿನ ಹಾಕ್ತಾ ಇದ್ದೀನಿ ಹಾಗೂ ಶಂಖಪುಷ್ಪಿ ಬಂದುಬಿಟ್ಟು 3ರಿಂದ 4 ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲನೂ ಮುಂಚಿತವಾಗಿ ಆ್ಯಡ್ ಮಾಡಿ ನೆಕ್ಸ್ಟ್ ನಾನು ಪ್ಯಾನ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಎಲ್ಲನೂ ಆ್ಯಡ್ ಮಾಡ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ ಮಾತ್ರ ಆಯಿಲೆಲ್ಲ ಮುಗಿದಾದ್ಮೇಲೆ ತಣ್ಣಗಾದ್ಮೇಲೆ ಆ್ಯಡ್ ಮಾಡ್ತೀನಿ. ನೋಡಿ, ಈ ರೀತಿ ಶಂಖಪುಷ್ಪಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಗಲೇ ಹೇಳಿದ್ನಲ್ಲ, ಎಲ್ಲದರದ್ದು ಬೆನಿಫಿಟ್ಸ್ ಒಂದಲ್ಲ ಎರಡಲ್ಲ, ಭಾಳಷ್ಟು ಇದೆ. ಸೊ ಅದಕ್ಕೂ ಮುಂಚೆ ನಾವು ಫೇಶಿಯಲ್ ಮಸಾಜ್ನು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಫೇಶಿಯಲ್ ಮಸಾಜ್ಗೆ ಆಯಿಲಿಂದ ಎಷ್ಟು ಬೆನಿಫಿಟ್ಸ್ ಇದೆಯೋ ಅದೇ ರೀತಿ ಫೇಶಿಯಲ್ ಮಸಾಜಿಂದನೂ ಅಷ್ಟೇ ಬೆನಿಫಿಟ್ಸ್ ಇದೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದರ ಬೆನಿಫಿಟ್ಸು ಹಾಗೆ ಯಾವ ರೀತಿ ಎಲ್ಲ ಫೇಶಿಯಲ್ ಮಸಾಜಸ್ನ ಮಾಡ್ಕೋಬೋದಂತೆ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲ ಇಮೇಜಸ್ನು ಆ್ಯಡ್ ಮಾಡಿದ್ದೀನಿ. ಆ ರೀತಿ ಮಾಡಿ ನೋಡಿ, ನಿಮಗೆ ಒಂದೇ ವಾರದಲ್ಲಿ ರಿಸಲ್ಟ್ ಪಕ್ಕ ಬಂದೇ ಬರುತ್ತೆ. ಆಯಿಲಿಂದ ಎಷ್ಟು ರಿಸಲ್ಟ್ ಇದೆಯೋ ಫೇಶಿಯಲ್ ಮಸಾಜಿಂದ ಅಷ್ಟೇ ಬೆನಿಫಿಟ್ಸ್ ಇದೆ. ಸೊ ಈಗ ನೋಡಿ,
ಈ ರೀತಿ ನಾನು ಪ್ಯಾನ್ ಮೇಲೆ ಸಣ್ಣ ಉರಿಯಲ್ಲಿನೇ ಉರಿತಾ ಇದ್ದೀನಿ. ಯಾಕಂದರೆ ಸಣ್ಣ ಉರಿಯಲ್ಲಿ ಯಾವುದೇ ಪೋಷಕಾಂಶಗಳು ಲಾಸ್ ಆಗೋದಿಲ್ಲ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಸೊ ಜಾಸ್ತಿ ಉರಿ ಇಟ್ಟು ಯಾವುದೇ ಆಗಲಿ, ಅಡುಗೆ ಆಗಲಿ, ಆಯಿಲ್ ಆಗಲಿ, ಹೇರ್ ಆಯಿಲ್ ಆಗಲಿ, ಸ್ಕಿನ್ಗೆ ಆಗಲಿ, ಯಾವುದೇ ಆಗಲಿ ಜಾಸ್ತಿ ಉರಿಯಲ್ಲಿಟ್ಟು ಮಾಡೋದು ಬೇಡ. ಎಮರ್ಜೆನ್ಸಿ ಇದ್ದಾಗ ಓಕೆ, ಬಟ್ ಇಂಥ ಟೈಮಲ್ಲಿ ನಾವು ಸಣ್ಣ ಫ್ಲೇಮಲ್ಲಿ ಇಟ್ಟು ಮಾಡೋದೇ ಬೆಸ್ಟ್ ಅನ್ನೋದು ನನ್ನ ಒಪಿನಿಯನ್. ಹಾಗೂ ನಾನು ನೋಡಿದ್ದೀನಿ ಕೇಳಿದ್ದೀನಿ ಜಾಸ್ತಿ ಉರಿಯಲ್ಲಿಟ್ಟು ಮಾಡೋದು ಬೇಡ. ಈ ರೀತಿ ನೋಡಿ, ಆಗಲೇ ಆಯಿಲ್ ಕಲರ್ ಅನ್ನೋದು ಚೇಂಜ್ ಆಗ್ತಾಯಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ, ಆರೆಂಜ್ ಕಲರ್ ಆಗ್ತಾಯಿದೆ ನೋಡಿ ಆಯಿಲು. ನಾನು ಎಲ್ಲನೂ ಸಣ್ಣ ಉರಿಯಲ್ಲೇ ಇಟ್ಟು ಮಾಡ್ತಾಯಿದ್ದೀನಿ. ಹಾಗೂ ರ್ಯಾಂಡಮ್ ಆಗಿ ನಾನು ಕೈ ಆಡಿಸ್ತಾ ಇದ್ದೀನಿ, ಯಾಕಂದ್ರೆ ನಾನು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ. ಸ್ಟೀಲ್ ಬೆಸ್ಟ್ ಫಾರ್ ಫುಡ್ ಆ್ಯಂಡ್ ಎವ್ರಿಥಿಂಗ್. ನಾವು ಸಿಲ್ವರ್ ಜಾಸ್ತಿ ಬಳಸಬಾರ್ದು. ನೋಡಿ ಈ ರೀತಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ನಾನು ಸೋಸ್ತಾ ಇದ್ದೀನಿ. ಸೋಸಿದ್ಮೇಲೆ ಈ ಕಲರ್ ಇದೆ ನೋಡಿ ಆಯಿಲು, ಈ ರೀತಿ ಇದೆ, ಒಂಥರ ಬ್ರೌನಿಷ್ ಅಂತ ಅನ್ನಿಸ್ತಾ ಇದೆ. ಆಯಿಲ್ ತಣ್ಣಗಾದ್ಮೇಲೆ ನಾನು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅಪ್ಲೈ ಮಾಡೋದಂತೆ ಬಾಕಿ. ವಂಡರ್ಫುಲ್ ಗ್ಲೋಯಿಂಗ್ ಆಯಿಲ್ ಈಗ ನಮ್ಮ ಮುಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.